ಇನ್ನು ಅದೇ ರೀತಿಯಾಗಿ ಕೈಗೆ ಒಂದು ರ್ಯಾಪರ್ ಬ್ಯಾಂಡ್ ಅನ್ನ ಧರಿಸಿಕೊಂಡು ಬಳ್ಳಾರಿ ಜೈಲಿಗೆ ದರ್ಶನ್ ಬಂದಿದ್ದಾರೆ. ಈ ರ್ಯಾಪ್ ಬ್ಯಾಂಡ್ ಅಂತ ನಾವೇನು ಕರಿತೀವಿ, ಮೆಡಿಕಲ್ ರ್ಯಾಪ್ ಬ್ಯಾಂಡ್, ಅದನ್ನ ಸುತ್ತಕೊಂಡು ದರ್ಶನ್ ಬಂದಿದ್ದಾರೆ. ಆದರೆ ಮೊನ್ನೆ ಸಿಗರೆಟ್ ಸೇದ್ತಾ ಇರಬೇಕಾದ್ರೆ ಆರಾಮಾಗಿತ್ತು ಕೈ, ಯಾವುದೇ ರೀತಿಯಾದಂತಹ ಸಮಸ್ಯೆ ಇರಲಿಲ್ಲ, ಏನೂ ಇರಲಿಲ್ಲ. ಬಿಂದಾಸ್ ಸ್ಟೈಲ್ನಲ್ಲಿ ಕುಳಿತುಕೊಂಡು ಸಿಗರೆಟ್ ಸೇದ್ತಾ ಇದ್ರು. ಅದೇ ಕೈಯಲ್ಲಿ ಸಿಗರೆಟ್ ಇತ್ರಿ, ನಾವು ಫೋಟೋದಲ್ಲಿ ನೋಡ್ತಾ ಇದ್ವಿ. ಯಾವ ಕೈಗೆ ಇವತ್ತು ಮೆಡಿಕಲ್ ರ್ಯಾಪರ್ ಬ್ಯಾಂಡನ್ನು ಸುತ್ತಕೊಂಡು ಬರ್ತಾ ಇದ್ದಾರೆ, ಆ ರ್ಯಾಪರ್ ಬ್ಯಾಂಡನ್ನು ಕೂಡ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ರಿ. ಅರೆ ಏನಾಯಿತು ದರ್ಶನ್ಗೆ? ಮೊನ್ನೆ ತಾನೇ ಚೆನ್ನಾಗಿದ್ರಲ್ಲ, ಇದೇ ಕೈಯಲ್ಲಿ ಸಿಗರೆಟ್ ಹಿಡ್ಕೊಂಡಿದ್ದು, ಅದೇ ಒಂದು ಕೈಯಲ್ಲಿ ಸಿಗರೆಟ್ ಹಿಡಿದುಕೊಂಡಿದ್ರು, ಅದೇ ಕೈಯಲ್ಲಿ ಸಿಗರೆಟ್ ಹಿಡ್ಕೊಂಡು ದಮ್ ಹೊಡಿತಾ ಇದ್ರು. ಆದರೆ ದಮ್ ಹೊಡಿತಾ ಇದ್ದಂತಹ ಕೈಗೆ ಈಗೇನಪ್ಪ ಆಯಿತು? ಸಹಜವಾಗಿ ಆ ಪ್ರಶ್ನೆ ಎದುರಾಗತ್ತಲ್ವಾ? ಅಥವಾ ಇಲ್ಲ ಏನೋ ಒಂದು ಆಗಿದೆ ಅನ್ನುವಂತಹ ಒಂದು ತೋರ್ಪಡಿಕೆ ಏನಾದರೂ ಇದೆಯಾ? ಈ ರೀತಿಯಾದಂತಹ ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗತ್ತೆ. ಯಾಕಂದರೆ ಒಂದು ವೇಳೆ ಅವರೇನಾದರೂ ಬಿದ್ದಿದ್ರೆ ಅಥವಾ ಕೈಗೇನಾದರೂ ಒಂದು ಸ್ವಲ್ಪ ಇಂಜುರಿ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಜೈಲಾಧಿಕಾರಿಗಳು ಕೂಡ ಮಾಹಿತಿ ಕೊಡಬೇಕಾಗತ್ತೆ. ಜೈಲಾಧಿಕಾರಿಗಳು ಆ ರೀತಿಯಾದಂತಹ ಯಾವುದೇ ಮಾಹಿತಿಗಳನ್ನು ಈವರೆಗೆ ಕೊಟ್ಟಿಲ್ಲ. ಆದರೆ ದರ್ಶನ್ ಬರುವಂತಹ ಸಂದರ್ಭದಲ್ಲಿ ಏನಿದೆಯಲ್ಲ, ಕೈಯಲ್ಲಿ ನೋಡ್ತಾ ಇದ್ರಿ ನೀವು, ರ್ಯಾಪರ್ ಬ್ಯಾಂಡನ್ನು ಸುತ್ತಕೊಂಡಿದ್ದಾರೆ. ಈ ಮೆಡಿಕಲ್ ಒಂದು ಭಾಷೆಯಲ್ಲಿ ಬಳಕೆ ಆಗುವಂತಹ ರ್ಯಾಪರ್ ಬ್ಯಾಂಡ್ ಏನಿದೆ, ಮೆಡಿಕಲ್ ರ್ಯಾಪರ್ ಬ್ಯಾಂಡನ್ನು ಅವರು ಕೈಗೆ ಸುತ್ತಕೊಂಡು ಆ ಕೈ ಮುರಿದಿರುವಾಗ ಏನು ಹಾಕಿರ್ತಾರೆ ಅಂತಹ ಒಂದು ರ್ಯಾಪರ್ ಬ್ಯಾಂಡ್ ಹಾಕ್ಕೊಂಡು ಬಂದಿರುವಂಥದ್ದು ಈಗ ಸಹಜವಾಗಿ ಸಾಕಷ್ಟು ಪ್ರಶ್ನೆಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ದರ್ಶನ್ಗೆ ನಿಜವಾಗ್ಲೂ ಏನಾದರೂ ಸಮಸ್ಯೆ ಆಯ್ತಾ, ಎಲ್ಲಾದರೂ ಬಿದ್ರಾ ಅಥವಾ ಏನಾದರೂ ಇಂಜುರಿ ಆಯ್ತಾ, ಈ ರೀತಿಯಾದಂತಹ ಒಂದು ಪ್ರಶ್ನೆ ಸಹಜವಾಗಿ ಎದುರಾಗತ್ತೆ. ಈ ಪ್ರಶ್ನೆಗೆ ಪೊಲೀಸ್ ಅಧಿಕಾರಿಗಳು ಕೂಡ ಉತ್ತರ ಕೊಡಬೇಕಾಗತ್ತೆ. ಯಾಕಂದರೆ ಮೊನ್ನೆ ತಾನೇ ಎಲ್ಲರೂ ಕೂಡ ನೋಡ್ತಾ ಇದ್ರು, ಒಂದು ಕೈಯಲ್ಲಿ ಕಾಫಿ ಕುಡಿತಾ ಇರುವಂತಹ ಒಂದು ಮಗ್ಗಿತ್ತು, ಮತ್ತೊಂದು ಕೈಯಲ್ಲಿ ಸಿಗರೆಟ್ ಇರುವಂಥದ್ದನ್ನು ಎಲ್ಲರೂ ಕೂಡ ನೋಡಿದ್ರು. ಇದನ್ನು ನೋಡ್ತಾ ಇದ್ದಂತೆ ಇಡೀ ರಾಜ್ಯ ಒಂದು ಕ್ಷಣ ಬೆಕ್ಕಸ ಬೆರಗಾಗಿತ್ತು. ಏನ್ರಿ ಹೇಳಿದ್ರು ಕೋರ್ಟ್ಗೆ ಹೋಗಿ ಏನು ಹೇಳಿದ್ರು? ಕೋರ್ಟಿಗೆ ಹೋಗಿ ನನಗೆ ಮನೆ ಊಟ ಬೇಕು, ನನಗೆ ಬೆಡ್ ಬೇಕು, ನನಗೆ ತಲೆದಿಂಬು ಬೇಕು, ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇದೆ, ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ, ತಿಂದಿದ್ದು ಯಾವುದು ಡೈಜೆಷನ್ ಆಗ್ತಾ ಇಲ್ಲ, ಈ ರೀತಿಯಾಗಿ ಜನರ ಕಣ್ಣಿಗೆ ಮಣ್ಣೆರಚುವಂತಹ ಕೆಲಸ ಏನಾದರೂ ನಡೆದಿತ್ತಾ? ನ್ಯಾಯಾಲಯದ ಒಂದು ದಿಕ್ಕು ತಪ್ಪಿಸುವಂತಹ ಕೆಲಸ ಏನಾದರೂ ನಡೆದಿತ್ತಾ? ಆ ಅನುಮಾನ ಒಂದೆಡೆ ಆದರೆ ಅದರ ಹೊರತಾಗಿ ಆ ಫೋಟೋ ಹೊರಗಡೆ ಬಂದಾಗ ಏನಕ್ರಿ ಇವ್ರು ಹೋಗಿದ್ರು? ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಫಿಟ್ ಆ್ಯಂಡ್ ಫೈನ್ ಆಗಿ ಅದರ ಜೊತೆಗೆ ವೇಟ್ ಇನ್ನೂ ಜಾಸ್ತಿ ಆಗಿದೆ. ಅಂತಹ ವ್ಯಕ್ತಿ ಮನೆ ಊಟ ಬೇಕು ಅಂತ ಕೋರ್ಟ್ ಮೆಟ್ಟಿಲಿರ್ತಾನೆ ಅಂದರೆ ಏನ್ರಿ ಇದು? ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗಿದ್ರು. ಇನ್ನು ಆ ಫೋಟೋದಲ್ಲಿ ನೀವು ನೋಡ್ತಾ ಇರಬೇಕಾದ್ರೆ ಒಂದು ಕೈಯಲ್ಲಿ ಸಿಗರೆಟ್ ಹಿಡ್ಕೊಂಡಿದ್ರು ಲೆಫ್ಟ್ ಹ್ಯಾಂಡ್ನಲ್ಲಿ. ಆ ಲೆಫ್ಟ್ ಹ್ಯಾಂಡ್ಗೆ ಈಗ ಮೆಡಿಕಲ್ ರ್ಯಾಪರ್ ಬ್ಯಾಂಡನ್ನು ಸುತ್ತಕೊಂಡು ದರ್ಶನ್ ಬಂದಿದ್ದಾರೆ. ಅದೇ ಕಾರಣಕ್ಕಾಗಿ ಸಾಕಷ್ಟು ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದೆ. ಅಭಿಮಾನಿಗಳಲ್ಲೂ ಕೂಡ ಸಹಜವಾಗಿ ಆತಂಕ ಕೂಡ ಎದುರಾಗುತ್ತೆ. ಇನ್ನು ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ 10,000 ರೂಪಾಯಿಯ ಪೂಮಾ ಟಿ ಶರ್ಟ್. ಇನ್ನು ಕೈಗೆ ಅಂದರೆ ಲೆಫ್ಟ್ ಹ್ಯಾಂಡ್ ಏನಿತ್ತು, ಯಾವ ಕೈಯಲ್ಲಿ ಸಿಗರೆಟ್ ಹಿಡ್ಕೊಂಡು ದಮ್ ಹೊಡಿತಾ ಇದ್ರು ದರ್ಶನ್, ಆ ಒಂದು ಕೈಗೆ ಮೆಡಿಕಲ್ ರ್ಯಾಪರ್ ಬ್ಯಾಂಡ್ ಸುತ್ತಕೊಂಡು ಬಂದಿದ್ದಾರೆ. ಅಂದರೆ ಈ ಒಂದು ಎಲುಬು ಮುರಿದಿರುವಂತಹ ಒಂದು ಸಂದರ್ಭದಲ್ಲಾಗಿರಬಹುದು ಅಥವಾ ಎಲುಬಿನ ಒಂದು ಸಮಸ್ಯೆ ಇರುವಂತಹ ಸಂದರ್ಭದಲ್ಲಿ ಏನು ಕೊಡಲಾಗುತ್ತೆ ಮೆಡಿಕೇಟ್ ರ್ಯಾಪರ್ ಬ್ಯಾಂಡ್, ಆ ಒಂದು ಬ್ಯಾಂಡನ್ನು ಸುತ್ತಕೊಂಡು ಬಂದಿದ್ದಾರೆ. ಇನ್ನು ಮತ್ತೊಂದೆಡೆಯಲ್ಲಿ SP ಆದಿಯಾಗಿ ಅನೇಕ ಅಧಿಕಾರಿಗಳು ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ರು. ದರ್ಶನ್ ಅವರನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ಇನ್ನೇನು ಬಂದೇ ಬಿಟ್ಟರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಅಂತ ಹೇಳ್ತಾ ಇರುವ ಮುಂಚೆ SP ಆದಿಯಾಗಿ ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿ ಬಂದಿದ್ರು. ಅಂದರೆ ದರ್ಶನ್ ಅವರನ್ನ ಸ್ಥಳಾಂತರ ಮಾಡುವಂತಹ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆಗಳಾಗಬಾರದು, ಭದ್ರತೆ ಹಿತದೃಷ್ಟಿ ಇದೆಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಟುಕೊಂಡೇ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಡಲಾಗಿತ್ತು. ಅದೇ ರೀತಿಯಾಗಿ ಆ ಒಂದು ಜೈಲೇನಿದೆ, ಜೈಲಿನ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲ ರಸ್ತೆಗಳೇನಿದ್ದಾವೆ ರಸ್ತೆಗಳನ್ನು ಕೂಡ ಬ್ಲಾಕ್ ಮಾಡಲಾಗಿತ್ತು, ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಲಾಗಿತ್ತು. 100 ಜನ DR ಪೊಲೀಸರನ್ನು ಹೆಚ್ಚುವರಿಯಾಗಿ ನಿಯೋಜನೆ ಮಾಡಲಾಗಿತ್ತು. ಇನ್ನು ಒಳಗಡೆ ಜೈಲಿನ ಒಳಗಡೆ ದರ್ಶನ್ ಅವರ ಒಂದು ದೃಶ್ಯಾವಳಿಯನ್ನು ನೋಡ್ತಾ ಇದ್ದೀರಿ. ಅವರು ಅರೆಸ್ಟ್ ಆದ ಬಳಿಕ ಸರಿಸುಮಾರು ಈಗ 70 ದಿನ ಆಗ್ತಾ ಬಂತು ಹತ್ತಿರ. ಈ ನಡುವೆ ದರ್ಶನ್ ಅವರು ಈವರೆಗೂ ಕೂಡ ಸಾರ್ವಜನಿಕವಾಗಿ ಎಲ್ಲೂ ಕೂಡ ಕಾಣಿಸಿಕೊಂಡಿರಲಿಲ್ಲ, ಹೊರಗಡೆ ಎಲ್ಲೂ ಕೂಡ ಕಾಣಿಸಿಕೊಂಡಿರಲಿಲ್ಲ. ಈಗ ಬಳ್ಳಾರಿಯ ಒಂದು ಸೆಂಟ್ರಲ್ ಜೈಲಿಗೆ ಅವರನ್ನು ಈಗ ಸ್ಥಳಾಂತರ ಮಾಡುವಂತಹ ಸಂದರ್ಭದಲ್ಲಿ
ಬಳ್ಳಾರಿ ಜೈಲಿನ ಆವರಣದಲ್ಲಿ ಇದೀಗ ಕಾಣಿಸ್ಕೊಂಡಿದ್ದಾರೆ. ಅದು ಕೂಡ ವಿಗ್ ಇಲ್ಲದೆ ತಮ್ಮ ಒರಿಜಿನಲ್ ಗೆಟಪ್ ಏನಿದೆ ಆ ಒಂದು ಒರಿಜಿನಲ್ ಗೆಟಪ್ನಲ್ಲೇ ದರ್ಶನ್ ಅವರನ್ನ ಕಾಣೋದಕ್ಕೆ ಸಿಗ್ತಾ ಇದ್ದಾರೆ. ಮೇಕಪ್ ಇಲ್ಲ, ಅದೇ ರೀತಿಯಾಗಿ ಯಾವುದೇ ರೀತಿಯಾದಂತಹ ಒಂದು ವಿಗ್ ಇಲ್ಲ. ಆದರೆ ಧರಿಸ್ಕೊಂಡಿರುವಂತಹ ಟಿ ಶರ್ಟ್ ಇದೆಯಲ್ಲ ಅದು ಪೂಮಾ ಬ್ರ್ಯಾಂಡೆಡ್, ಸರಿಸುಮಾರು 10,000 ರೂಪಾಯಿಯ ಟಿ ಶರ್ಟ್ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು. ಆದರೆ ದರ್ಶನ್ ಅವರ ಕೈಗೆ ಏನಾಯಿತು ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ದರ್ಶನ್ ಅವರಿಗೆ ಏನಾದರೂ ಇಂಜುರಿ ಉಂಟಾಯಿತಾ ಅಥವಾ ಎಲುಬಿಗೆ ಏನಾದರೂ ಸಮಸ್ಯೆ ಉಂಟಾಯಿತಾ ಅಥವಾ ಎಲ್ಲಾದರೂ ಬಿದ್ರ, ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳು ಈಗ ಎದುರಾಗ್ತಾ ಇದೆ. ಅಥವಾ ಇದು ಕೇವಲ ಒಂದು ತೋರ್ಪಡಿಕೆಗಾಗಿ ಮಾಡಿರುವಂತಹ ಏನಾದರೂ ಕೆಲಸನ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಅರುಣ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ದರ್ಶನ್ ಅವರು ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಯಾವಾಗ ಅವರನ್ನ ಸೆಲ್ಗೆ ಸ್ಥಳಾಂತರ ಮಾಡಲಾಗುತ್ತೆ, ಸೆಲ್ನ ಒಳಗೆ ಯಾವಾಗ ಅವರನ್ನ ಸ್ಥಳಾಂತರ ಮಾಡಲಾಗುತ್ತೆ, ಇನ್ನು ಈ ಒಂದು ಜೈಲಿಗೆ ಕರೆತರುವಂತಹ ಸಂದರ್ಭದಲ್ಲಿ ಪ್ರಕ್ರಿಯೆಗಳು ಯಾವ ರೀತಿಯಾಗಿ ನಡೀತು, ಏನೆಲ್ಲ ಒಂದು ಘಟನಾವಳಿಗಳಾಯಿತು ಅಂತ? ಎಸ್ ಸಂತೋಷ್, ಏನು ಅಂತ ಹೇಳಿದ್ರೆ ದರ್ಶನ್ ರವರನ್ನ ಬೆಳಗ್ಗೆ ಕೂಡ ನಸ್ಕಿನ್ ಜಾವ ಬೆಂಗಳೂರಿನಿಂದ ಶಿಫ್ಟ್ ಮಾಡಲಾಗಿತ್ತು. ಬೆಂಗಳೂರಿನ ಒಂದು ಟಿಟಿ ವಾಹನ ಮತ್ತೊಂದು ಬೊಲೆರೋ ವಾಹನದ ಜೊತೆಗೆ ಅವರನ್ನ ಕರ್ಕೊಂಡು ಬರಲಾಗ್ತಿತ್ತು. ಬಳ್ಳಾರಿ ಗಡಿ ಗ್ರಾಮ ಆಂಧ್ರ ಕರ್ನಾಟಕದ ಸರಹದ್ದು ಚಳಾರಿ ಗುರಿಕೆಯ ಮೂಲಕ ದರ್ಶನ್ ರನ್ನ ಕರ್ತಂದಿರುವಂತದ್ದು. ಇದೀಗ 5 ವಾಹನಗಳಲ್ಲಿ ಪೊಲೀಸರು ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಕರ್ತರುವಂತದ್ದು. ಸುಮಾರು 9:52 ನಿಮಿಷಕ್ಕೆ ಎಕ್ಸಾಕ್ಟ್ ಆಗಿ ಬಳ್ಳಾರಿ ಕೇಂದ್ರ ಕಾರಾಗೃಹವನ್ನ ದರ್ಶನ್ ಸಿಕ್ಕಾಗಿರೋದು. ದರ್ಶನ್ ಮೊದಲಿಗೆ ಬಂದ ತಕ್ಷಣ ಅವ್ರನ್ನ ವಿಸಿಟಿಂಗ್ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ವಿಸಿಟಿಂಗ್ ರೂಮ್ ಅಲ್ಲಿ ಅವರಿಗೆ ಅವರ ಹೆಸರನ್ನ ಬರೆಸಿ ಅವರಿಗೆ ಇನ್ನಿತರವಾದಂತಹ ನಾರ್ಮಲ್ ಚೆಕಪ್ ಅನ್ನ ಮಾಡ್ತಾರೆ. ಅಂದ್ರೆ ದೇಹದಲ್ಲಿ ಯಾವುದೇ ರೀತಿಯಾದಂತ ಕೈಯಲ್ಲಿ ಏನಾದ್ರು ವಾಚ್ ಧರಿಸಿದ್ರು ಅಥವಾ ಏನಾದ್ರು ಬೇರೆ ಏನಾದ್ರು ಧರಿಸಿದಾರ ಅನ್ನುವಂತ ದೃಷ್ಟಿಯಲ್ಲಿ ನಾರ್ಮಲ್ ಚೆಕಪ್ ಅನ್ನ ಮಾಡ್ತಾರೆ. ಅದಾದ ನಂತರ ಅಲ್ಲಿ ರಿಜಿಸ್ಟರ್ ಅಲ್ಲಿ ಅವರ ಹೆಸರನ್ನ ನೋಂದಾಯಿಸ್ತಾರೆ. ಹಾಗಾಗಿ ಸ್ಥಳಾಂತರದ ಪ್ರಕ್ರಿಯೆಗಳು ಒಳಗಡೆ ನಡೆಯುವಂಥದ್ದು. ಒಳಗಡೆ ರಿಜಿಸ್ಟರ್ ಈಗಾಗಲೇ ಕೋರ್ಟ್ ಆದೇಶದ ಪ್ರತಿ ಜೊತೆಗೆ ಸ್ಥಳಾಂತರದ ಪ್ರಕ್ರಿಯೆಗಳನ್ನು ನಡೆಸಿರುವಂಥದ್ದು. ಈಗಾಗಲೇ ಮಹಿಳಾ ವೈದ್ಯಾಧಿಕಾರಿ, ಪುರುಷ ವೈದ್ಯಾಧಿಕಾರಿ ಕೂಡ ಜೈಲಿನ ಆವರಣಕ್ಕೆ ಆಗಮಿಸಿರುವಂಥದ್ದು. ಅವ್ರನ್ನ ಮೊದಲಿಗೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿ, ವೈದ್ಯಕೀಯ ಪರೀಕ್ಷೆಯ ನಂತರ ತೂಕ ಚೆಕ್ ಮಾಡ್ತಾರೆ, BP ಚೆಕ್ ಮಾಡ್ತಾರೆ, ಶುಗರ್ ಚೆಕ್ ಮಾಡ್ತಾರೆ, ಮತ್ತೆ ಹೃದಯ ಸಂಬಂಧಿ ಕಾಯಿಲೆ ಏನಾದ್ರೆ ECG ಕೂಡ ಮಾಡುವಂತ ಸಾಧ್ಯತೆ ಇದೆ. ಹೀಗಾಗಿ ಎಲ್ಲ ವೈದ್ಯಕೀಯ ಪರೀಕ್ಷೆ ಮುಗಿದ ನಂತರ, ನಾರ್ಮಲ್ ಚೆಕಪ್ ಮುಗಿದ ನಂತರ ಅವ್ರನ್ನ ಜನರಲ್ ಪ್ರೊಸೀಜರ್ ಆದ್ಮೇಲೆ ಅವ್ರನ್ನ ಸ್ಥಳೀಯ ಸ್ಥಳಾಂತರ ಮಾಡ್ತಾರೆ. ಸಂತೋಷ್, ಇನ್ನು ಅದೇ ರೀತಿಯಾಗಿ ಪ್ರಮುಖವಾಗಿ ದರ್ಶನ್ ಅವರನ್ನ ಕರೆತರುವ ಸಂದರ್ಭದಲ್ಲಿ ಅವರ ಕೈಗೆ ಒಂದು ಮೆಡಿಕಲ್ ರ್ಯಾಪರ್ ಬ್ಯಾಂಡ್ ಅನ್ನ ಕಟ್ಟಿರುವಂಥದ್ದನ್ನು ಕೂಡ ನೋಡ್ತಾ ಇದ್ವಿ. ಏನಾಗಿದೆ ದರ್ಶನ್ಗೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿಗಳು ಲಭ್ಯವಾಗಿದೆಯಾ? ಖಂಡಿತವಾಗೂ ಕೂಡ ಈ ಹಿಂದೆ ಕಳೆದ 4-5 ದಿನಗಳಿಂದ ವೈರಲ್ ಆಗಿತ್ತಲ್ಲ ಫೋಟೋ, ಆ ಫೋಟೋದಲ್ಲಿ ಸಿಗರೇಟ್ ಹಿಡಿದಂತ ಕೈಗೆ ಬ್ಯಾಂಡೇಜ್ ಸುತ್ತಿಕೊಂಡುವಂತಹ ರೀತಿಯಲ್ಲಿ ದೃಶ್ಯಗಳಲ್ಲಿ ಕಾಣಿಸ್ತಾ ಇರುವಂತದ್ದು. ಸಾಮಾನ್ಯವಾಗಿ ಸಿಗರೇಟ್ ಹಿಡಿದಂತ ಕೈಗೆ ಏನಾಗಿದೆ, ಗಾಯಗಳಾಗಿದೆಯೋ ಇನ್ನೊಂದಾಗಿದೆ ಅನ್ನುವಂಥದ್ದು ಗಮನಕ್ಕೆ ಬರ್ತಾ ಇಲ್ಲ. ಹಾಗಾಗಿ ವೈದ್ಯಾಧಿಕಾರಿಗಳು ಇನ್ನಷ್ಟೇ ಅವರನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು, ತಪಾಸಣೆ ಮಾಡ್ತಾ ಇರುವಂತದ್ದು. ವೈದ್ಯಾಧಿಕಾರಿಗಳು ಒಂದು ರಿಪೋರ್ಟ್ ಅನ್ನು ಕೊಡ್ತಾರೆ. ಅವರ ವೈದ್ಯಕೀಯ ಪರಿಶೀಲನೆ ನಡೆಸಿದಂತ ಅವರಿಗೆ ಏನಾಗಿದೆ, ಗಾಯ ಆಗಿತ್ತಾ, ಇನ್ನೊಂದಾಗಿತ್ತ, ಏನಾಗಿತ್ತು ಅನ್ನುವಂಥದ್ದು ದೃಢಪಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಇದೇ ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಚೇರ್ ಮೇಲೆ ಕೂತ್ಕೊಂಡು ಟೇಬಲ್ ಹಾಕೊಂಡು ರಾಜಾತಿಥ್ಯವನ್ನು ಪಡೆದಂತ ದೃಶ್ಯ ವೈರಲ್ ಆಗಿತ್ತು. ಆದ್ರೆ ಇದೀಗ ಬಳ್ಳಾರಿಗೆ ಎಂಟ್ರಿ ಆಗ್ತಿದಂತೆ ಅವರ ಕೈಗೆ ಬ್ಯಾಂಡೇಜ್ ಸುತ್ತಿಕೊಂಡಿರುವಂತಹ ದೃಶ್ಯ ಈಗ ಒಂದು ರೀತಿಯಲ್ಲಿ ಗೊಂದಲಕ್ಕೆ ಕಾರಣ ಆಗಿರುವಂತದ್ದು. ಸಂತೋಷ್, ಧನ್ಯವಾದಗಳು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ.